ಟ್ಯಾಟೋಸ್. ಇದೊಂದು ರೀಸೆಂಟ್ ಆಗಿ ಜನ ಎಲ್ಲ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಟ್ಯಾಟೋಸ್ ಇರಲೇಬೇಕು ಅಂತ. ಇವನ್ ನಾನು ಕೂಡ ಹಾಕ್ಸ್ಕೊಂಡಿದ್ದೀನಿ ಬಿಡಿ. ಬಟ್ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಒಬ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು ಕೆಲವಷ್ಟು ಟ್ಯಾಟೋ ಸಿಂಬಲ್ಸ್ ಏನಿದೆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದೆ. ನಮ್ಗೆ ಗೊತ್ತಿಲ್ಲ ಆ ರೀತಿ ಟ್ಯಾಟೋಸ್ ಗಳೆಲ್ಲ ಹಾಕಿಸ್ಕೊಳ್ತಾ ಇದೀವಿ. ಇದರಲ್ಲಿ ನೋಡಿ ಏನೋ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಅಂತ ಒಂದು ಟ್ಯಾಟೋ ಹಾಕ್ಸ್ಕೊಂಡಿದ್ವಿ. ಇಟ್ಸ್ ಎ ಡೆವಿಲ್ ಸಿಂಬಲ್, ಅಂದ್ರೆ ರಾಕ್ಷಸ ಶಕ್ತಿನ ನಮ್ಮಲ್ಲಿ ಆವಾಹನೆ ಮಾಡ್ಕೊಳ್ಳೋದಕ್ಕೆ ಮಾಡುವಂಥದ್ದು ಒಂದು. ಈ ಕಾಣಿಸ್ತಾ ಇರ್ಬೋದು ಕೈ ಮೇಲೆ ಒಂದು ಟ್ಯಾಟೋ ಹಾಕಿರೋ ಫೋಟೋ ತೋರಿಸ್ತಾ ಇದ್ದೀನಿ. ಇದು ಬಂದು ಯಾವುದೋ ಒಂದು ರಾಕ್ಷಸ ಸಿಂಬಲ್ನ ಆಕರ್ಷಣೆ ಮಾಡಬೇಕು, ಅಂದ್ರೆ ನಮ್ಮಲ್ಲಿ ಆವಾಹನೆನೇ ಮಾಡ್ಕೊಳ್ತೀವಿ ಅನ್ನೋ ಲೆಕ್ಕಕ್ಕೆ ಈ ಟ್ಯಾಟೋ ಹಾಕಿಸ್ಕೊಳ್ಳೋದು. ಇಲ್ಲಿ ಯಾವುದೋ ಒಂದು ಜಿಂಕೆ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ, ಬೇರೆ ಬೇರೆ ತರ ಟ್ಯಾಟೋಗಳು, ಒಬ್ಬೊಬ್ರು ಮನೆಯವರ ಹೆಸರು ಅದು ಇದೆಲ್ಲ ಹಾಕಿಸ್ಕೊಳ್ತಾರೆ. ಅದನ್ನ ಬಿಟ್ಟು ಕೆಲವಷ್ಟು ಸಿಂಬಲ್ಗಳನ್ನ ಹಾಕಿಸ್ಕೊಳ್ತಾ ಇದೀವಿ. ಒಂದೊಂದು ಸಿಂಬಲ್ಗೆ ಒಂದೊಂದು ಅರ್ಥ ಇದೆ. ಈಜಿಪ್ಟಿಯನ್ ಫಾಲೋ ಮಾಡ್ತಾ ಇದ್ರು, ಈವನ್ ನಮ್ಮ ಭಾರತದಲ್ಲೂ ಫಾಲೋ ಮಾಡ್ತಾ ಇದ್ವಿ. ಒಂದೊಂದು ಸಿಂಬಲ್ಗೆ ಒಂದೊಂದು ಅರ್ಥ ಇದೆ. ಎಕ್ಸಾಂಪಲ್ ಇಲ್ಲಿ ಯಾರೋ ಒಬ್ರು ಸೂರ್ಯನ ಸಿಂಬಲ್ ಹಾಕೊಂಡಿದ್ದಾರೆ, ಆದ್ರೆ ಇಲ್ಲಿ ಏನು ಅಂದ್ರೆ ಸಪ್ಪೆಯಾಗಿರೋ ಸೂರ್ಯ, ಅಂದ್ರೆ ಕೋಪದಲ್ಲಿರೋ ಸೂರ್ಯ ಸಿಂಬಲ್ ಅದು ಹೇಳ್ತಾ ಇರೋದು. ಅದ್ರ ಅರ್ಥ ಏನು, ಆಟೋಮೆಟಿಕಲಿ ಆ ಸಿಂಬಲ್ ಏನ್ ಮಾಡುತ್ತೆ, ನಮ್ಮಲ್ಲಿ ಆ ನೆಗೆಟಿವ್ ಶಕ್ತಿನ ಅವೇಕನ್ ಮಾಡುತ್ತೆ ಅಂತಾನೆ ಅವರು ತಿಳಿಸಿದ್ದು. ಎಷ್ಟು ಜನ ಟ್ಯಾಟೋ ಹಾಕಿಸ್ಕೊಂಡಿದ್ದೀರಾ, ಅದರಲ್ಲಿ ಒಳ್ಳೆ ಟ್ಯಾಟೋ ಯಾವುದು, ಕೆಟ್ಟ ಟ್ಯಾಟೋ ಯಾವುದು? ಹೆಸರುಗಳು ಬರ್ಸ್ಕೊಳ್ಳೋದ್ರಲ್ಲಿ ಅದನ್ನೂ ಕೂಡ ತಪ್ಪೇ. ಕೆಲವಷ್ಟು ಹೆಸರುಗಳನ್ನ ಬರ್ಸ್ಕೊಳ್ಳೋದ್ರಿಂದ ಕೂಡ ನೆಗೆಟಿವ್ ಎನರ್ಜಿ ಅನ್ನೋದು ಅಟ್ರಾಕ್ಟ್ ಆಗ್ತಾ ಇದೆ. ಇನ್ನ ಕೆಲವೊಬ್ರು ದೇವ್ರ ಟ್ಯಾಟೋಗಳು ಅದು ಇದೆಲ್ಲ ಹಾಕಿಸ್ಕೊಳ್ತಾ ಇದ್ದಾರೆ. ಆ ದೇವರುಗಳನ್ನ ನಮ್ಮ ಮೇಲೆ ಟ್ಯಾಟೋ ಹಾಕಿಸ್ಕೊಂಡು ಅದಕ್ಕೆ ಮರ್ಯಾದೆ ಕೊಡ್ತಾ ಇದೀವಿ ಅಂತ ಅನ್ಸುತ್ತಾ? ಇಲ್ಲ ಯಾರೊಬ್ರು ತ್ರಿಶೂಲ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಅದನ್ನೇ ಹೇಳ್ಬೇಕು ಅಂತ ಇದ್ದಿದ್ದು. ಕೆಲವಷ್ಟಕ್ಕೆ ಅವಮಾನ ಮಾಡ್ತಾ ಇದೀವಿ, ಜೊತೆಗೆ ಕೆಲವಷ್ಟನ್ನ ನಮ್ಮಲ್ಲಿ ತಗೊಳ್ತಾ ಇದೀವಿ, ನೆಗೆಟಿವ್ ಎನರ್ಜಿನ ಕರ್ಕೊಳ್ತಾ ಇದೀವಿ. ಹೇಗೆ ಈ ರೀತಿ ಸೂಪರ್ ಆಗಿರುವಂತ ಟ್ಯಾಟೋನ ನಮ್ಮ ಕೈ ಮೇಲೆ ಹಾಕಿಸ್ಕೊಳ್ತೀವಿ. ಆದ್ರೆ ಅಲ್ಲಿ ಹಾಕಿಸ್ಕೊಂಡಿರುವಂತ ಟ್ಯಾಟೋ ಒಂದು ಡೆಬಿಲ್, ಅಂದ್ರೆ ಒಂದು ರಾಕ್ಷಸ ಜಾತಿಗೆ ಸೇರಿದಂತ ಒಂದು ಪ್ರಾಣಿ ಟ್ಯಾಟೋ ಕಾಣಿಸ್ತಾ ಇರ್ಬೋದು. ಕೋರೆ ಹಲ್ಲುಗಳು ಸ್ವಲ್ಪ ದೊಡ್ಡದು ಮಾಡಿ ತೋರ್ಸೋಣ ಅಂದ್ರೆ ಕಾಣಿಸ್ತಾ ಇರ್ಬೋದು ರಾಕ್ಷಸ ಟ್ಯಾಟೋಗಳು. ಇದೆಲ್ಲಾ ಟ್ಯಾಟೋಗಳನ್ನ ನಾವು ಕೈ ಮೇಲೆ ಹಾಕಿಸ್ಕೊಳ್ತೀವಿ. ಡ್ರ್ಯಾಗನ್ ಟ್ಯಾಟೋ ಬೆನ್ ಮೇಲೆ ಹಾಕಿಸ್ಕೊಳ್ತೀವಿ. ಈ ಟ್ಯಾಟೋಗಳು ಏನಾಗುತ್ತೆ, ಆಟೋಮೆಟಿಕಲಿ ನಮ್ಮನ್ನ ನೆಗೆಟಿವ್, ಅಂದ್ರೆ ಯಾರನ್ನಾದ್ರೂ ಕೋಪದ ಎಡೆಗೆ ಕರ್ಕೊಂಡು ಹೋಗುವಂಥದ್ದು. ಇಲ್ಲಿ ಕಾಣಿಸ್ತಾ ಇರ್ಬೋದು ಯಾರೋ ಟೈಗರ್ ಮತ್ತೆ ಡ್ರ್ಯಾಗನ್ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ. ಎಷ್ಟೋ ಜನ ಎಷ್ಟೆಷ್ಟೋ ಟ್ಯಾಟೋಗಳು ಹಾಕಿಸ್ಕೊಳ್ತಾರೆ. ಈ ಟ್ಯಾಟೋಗಳು ಅದೇ ರೀತಿ ನಮ್ಮನ್ನ ಫೀಲಿಂಗ್ಸ್ ನ ಬದಲಾಯಿಸ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಟ್ಯಾಟೋ ಹಾಕಿಸ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಟ್ಯಾಟೋಗಳಿಂದ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಒಳಗೆ ಸೇರ್ಕೊಳ್ತಾ ಇದೆ, ನಾವೇ ಕರ್ಕೊಳ್ತಾ ಇದೀವಿ, ಬಾ ನನ್ನೊಳಗೆ ಸೇರ್ಕೋ ಅಂತ. ಪಾಸಿಟಿವ್ ಟ್ಯಾಟೋಗಳು ಹಾಕಿಸ್ಕೋಬೋದಾಗಿತ್ತು, ಮೊದಲು ಆಗ್ತಾ ಇದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಏನಾಗಿದೆ, ಈ ನೆಗೆಟಿವ್ ಅಂದ್ರೆ ಕೋರೆ ಹಲ್ಲುಗಳಿರುವಂತದ್ದು. ಇಲ್ಲ ಇಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಹುಡುಗಿನ ಚಾಕುನಲ್ಲಿ ಇದು ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ. ಡ್ರ್ಯಾಗನ್ನು, ಟೈಗರು ಅಂದ್ರೆ ಕ್ರೋಧ, ಕೋಪ, ಈ ಲೋಭ, ಇಂಥದ್ದನ್ನೆಲ್ಲ ನಮ್ಮಲ್ಲಿಗೆ ನಾವೇ ಅವೇಕನ್ ಮಾಡ್ಕೊಳ್ಳೋ ಹಾಗೆ, ಅಂದ್ರೆ ನಾವೇ ಕರೆದು ನಮ್ಮೊಳಗೆ ತುಂಬಿಕೊಳ್ತೀವಲ್ಲ, ರೋಡಲ್ಲಿ ಹೋಗೋ ಮಾರಿನ ಕರ್ಕೊಂಡ್ಬಂದು ಮನೆಯೊಳಗೆ ಸೇರಿಸ್ಕೊಳ್ಳೋದು ಅಂತಾರಲ್ಲ, ಆ ರೀತಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಓಂ ಅನ್ನೋ ಟ್ಯಾಟೋನ ಕಾಲ್ ಮೇಲೆ ಹಾಕ್ಸ್ಕೊಂಡಿದ್ದಾನೆ ಯಾರೋ ಒಬ್ಬ ವ್ಯಕ್ತಿ. ಅಂದ್ರೆ ದೇವರುಗಳಿಗಿರುವಂತ ಮರ್ಯಾದಿನ ಎಷ್ಟು ಕೆಳಗಡೆ ಹೇಳ್ತಾ ಇದೀವಿ. ಅದನ್ನೇ ಹೇಳಿದ್ದು, ಟ್ಯಾಟೋ ಅನ್ನೋದು ಹೇಗಾಗೋಗಿದೆ ಅಂದ್ರೆ ಒಂದು ನೆಗೆಟಿವ್ ಎನರ್ಜಿನ ನಮ್ಮಲ್ಲಿ ಅವೇಕನ್ ಮಾಡ್ಕೊಳ್ತಾ ಇದೀವಿ, ಪಾಸಿಟಿವ್ ಎನರ್ಜಿನ ದೂರ ತೇಳ್ತಾ ಇದೀವಿ. ಆ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಇದ್ದಾಗ ನಾವು ಅದೇ ರೀತಿ ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಕೋಪ, ಈ ಕಾಮ, ಕ್ರೋಧ ಇವೆಲ್ಲ ಏನಿದಾವೆ ಈ ಟ್ಯಾಟೋ ಸಿಂಬಲ್ ಮಾಡುತ್ತೆ ಅದನ್ನ. ಆ ಸಿಂಬಲ್ಗಳು ನಮ್ಮ ಮೇಲೆ ಇದ್ದಾಗ ನಾವು ಆಟೋಮೆಟಿಕಲಿ ಅದು ಹೇಗೆ ಹೇಳುತ್ತೋ ಅದೇ ರೀತಿ ಕೇಳ್ತೀವಿ, ನಮ್ಮಲ್ಲೂ ಕೋಪ ಜಾಸ್ತಿ ಆಗುತ್ತೆ. ಕೆಲವೊಬ್ರು ಅದಕ್ಕೋಸ್ಕರ ಬುದ್ಧ ಟ್ಯಾಟೋ ಹಾಕ್ಸ್ಕೊಂಡಿರ್ತಾರೆ. ಬುದ್ಧ ಟ್ಯಾಟೋ ಹಾಕ್ಸ್ಕೊಂಡಿದ ತಕ್ಷಣ ಸೈಲೆಂಟ್ ಆಗಿರ್ತಾರೆ ಅನ್ನೋದಕ್ಕಿಂತ ಅದ್ರ ಜೊತೆಗೆ ಬೇರೆ ಯಾವ್ದಾದ್ರು ಈ ತರ ಉಲ್ಫ್ ಅದು ಇದು ಟ್ಯಾಟೋ ಹಾಕ್ಸ್ಕೊಂಡ್ಬಿಡ್ತಾರೆ. ಆಟೋಮೆಟಿಕಲಿ ಅವರ ಮೈಂಡ್, ನಾವು ಅನ್ಕೋಬಹುದು ಏನೂ ಆಗಲ್ಲ ಅಂತ, ಬಟ್ ಆದ್ರೆ ಒಂದೊಂದ್ಸಲ ಅವರ ಮೈಂಡ್ ಕಂಟ್ರೋಲ್ ಮೀರಿ ಆ ರೀತಿ ವರ್ತನೆ ಮಾಡುತ್ತೆ. ಅದನ್ನೇ ಹೇಳಿದ್ದು, ಅದೇನು ಹೇಳ್ತಿರೋದಕ್ಕೆ ನೆಗೆಟಿವ್ ಥಿಂಗ್ಸ್ ನ ನಾವೇ ಆವಾಹನೆ ಮಾಡ್ಕೊಳ್ತೀವಿ. ಆವಾಹನೆ ಮಾಡ್ಕೊಳ್ತಾ ಇರೋದು ಯಾವ ರೂಪದಲ್ಲಿ? ಟ್ಯಾಟೋ ರೂಪದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ಟ್ಯಾಟೋ ಹಾಕಿಸ್ಕೊಳ್ಳೋದಕ್ಕೆ ಮುಂಚೆ ಹುಷಾರಾಗಿರಿ. ಆದಷ್ಟು ಟ್ಯಾಟೋಗಳು ಹಾಕಿಸ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಹಾಕಿಸ್ಕೊಂಡ್ರು ಅದರ ಅರ್ಥ ಏನು, ಆ ಸಿಂಬಲ್ ಅರ್ಥ ಏನು, ಆ ಸಿಂಬಲ್ ಯಾಕೆ ಈ ರೀತಿ ಡಿಸೈನ್ ಮಾಡಿದ್ರೆ ಅಂತ ತಿಳ್ಕೊಂಡು ಟ್ಯಾಟೋ ಹಾಕಿಸ್ಕೊಳ್ಳಿ. ಸುಮ್ಮನೆ ಟ್ಯಾಟೋ ಹಾಕಿಸ್ಕೊಳ್ಳೋದ್ರಿಂದ ನೆಗೆಟಿವ್ ಶಕ್ತಿನ ನಾವೇ ಆವಾಹನೆ ಮಾಡ್ಕೊಳ್ತೀವಿ. ನಾವು ನೆಗೆಟಿವಿಟಿ ಕಡೆ ಹೋಗೋದ್ರ ಜೊತೆಗೆ ಅದೇ ರೀತಿ ವರ್ತನೆ ಮಾಡ್ತೀವಿ ಅನ್ನೋದು ನಾವು ತಿಳ್ಕೊಬೇಕಾಗಿರೋದು. ಟ್ಯಾಟೋಸ್ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೆ, ಅದರಿಂದ ಹೊರಗಡೆ ಬರೋ ಪ್ರಯತ್ನ ಮಾಡೋಣ. ಯಾವುದೇ ಟ್ಯಾಟೋ ಆಗಲಿ ಡೀಟೇಲ್ ತಿಳ್ಕೊಂಡು ಹಾಕಿಸ್ಕೊಳ್ಳಿ. ಇಲ್ಲ ಬೇಡವೇ ಬೇಡ ಅಂತ ಸುಮ್ಮನೆ ಇದ್ಬಿಡಿ. ಹಾಕಿಸ್ಕೊಂಡಿರೋರು ನೆಗೆಟಿವ್ ಟ್ಯಾಟೋಗಳನ್ನ ಹಾಕಿಸ್ಕೊಂಡಿರೋರು ದಯವಿಟ್ಟು ತಗ್ಸೋ ಕೆಲಸ ಮಾಡಿ. ಇಲ್ಲ ಅಂದ್ರೆ ಆ ನೆಗೆಟಿವಿಟಿ ಅನ್ನೋದು ನಿಮ್ಮನ್ನ ತಿನ್ನೋ ಕೆಲಸ ಮಾಡುತ್ತೆ.
ಈ ಥರದ ಎಷ್ಟೋ ವಿಷಯಗಳಿದೆ ನಿಮಗೆ ತಿಳಿಸ್ಬೇಕಾದ್ರೆ ತಿಳಿಸೋದು ನನ್ನ ಕೆಲಸ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬಾಯ್.